स्वागत है आपका बी न्यूज़ नेशन में। मैं हूं आबिद शेख। बीजापुर के डॉक्टर BR अम्बेडकर स्टेडियम में 68वां गणतंत्र दिवस बड़े जोश के साथ मनाया गया। देश के तिरंगे को लहराकर जिला उस्तुवारी सचिव MB पाटिल ने स्कूल के बच्चों, NCC कैंडिडेट और पुलिस की सलामी लेते हुए अपने भाषण में संविधान कमेटी के तमाम जिम्मेदारों को जबरदस्त श्रद्धांजलि देते हुए कहा कि हमारा ये संविधान पूरी दुनिया के लिए एक मिसाली संविधान है। इस अवसर पर सिटी MLA डॉक्टर मकबूल बागवान, MP रमेश जिगजंगी, मेयर अनीस फातिमा बख्शी, ZP की अध्यक्ष नीलम मामेटी, MLA राजू अलगुर और शहर के गण्य व्यक्तियों के अलावा बीजापुर के SP और DC मौजूद थे। सर्वोत्तम सेवा श्रेष्ठ पुरस्कृतರಿಗೆ ಸನ್ಮಾನ, ತದನಂತರ ಕ್ರೀಡಾಪಟುಗಳಿಗೆ ಗೌರವ ಸಮರ್ಪಣೆ। ಭಾರತ ಗಣರಾಜ್ಯವಾಗಿ ಉದಯವಾಗಿರುವ ಇಂದು ದೇಶದ ಬಹುದೊಡ್ಡ ಸಂಭ್ರಮದ ದಿನ, ರಾಷ್ಟ್ರೀಯ ಹಬ್ಬವಾಗಿರುವ ಈ ಸಂಭ್ರಮದಲ್ಲಿ ಭಾಗಿಯಾಗಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ। ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ವಿಶೇಷವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ತ್ಯಾಗ ಬಲಿದಾನದ ಫಲವಾಗಿ 1947 ಆಗಸ್ಟ್ 15ರಂದು ನಮಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಲಭಿಸಿತು। ಭಾರತ ಸ್ವಾತಂತ್ರ್ಯ ನಂತರ 1950ರ ಜನವರಿ 26ರಂದು ದೇಶದ ಎಲ್ಲ ಸಂಸ್ಥಾನಗಳು ವಿಲೀನಗೊಂಡು ಬೃಹತ್ ಗಣತಂತ್ರ ರಾಷ್ಟ್ರ ಉದಯಿಸಿದ ದಿನ 68ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಮತ್ತು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ 68ನೇ ಗಣರಾಜ್ಯೋತ್ಸವದ ಶುಭವನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕೋರ್ತೇನೆ। ತಮ್ಮೆಲ್ಲರಿಗೂ ತಿಳಿದ ಹಾಗೆ 1950 ಜನವರಿ 26ರಂದು ಎಲ್ಲ ಸಂಸ್ಥಾನಗಳು ವಿಲೀನಗೊಂಡು ಭಾರತ ದೇಶ ಬೃಹತ್ ಗಣತಂತ್ರ ರಾಷ್ಟ್ರವಾಗಿ ಉದಯವಾದಂಥದ್ದು। ಇವತ್ತು 68ನೇ ನಾವು गणराज्योत्सवನ आचरणೆಯನ್ನು ಮಾಡ್ತಾ ಇದ್ದೇವೆ। गणतंत्र दिवस के मौके पर उम्र कैद की सजा पा रहे 16 कैदियों को उनकी अच्छे बर्ताव की खातिर आज रिहा कर दिया गया। 20 कैदियों की सिफारिश की गई थी, जिसमें कर्नाटक के गवर्नर ने 16 कैदियों पर रिहाई की मोहर लगाई। कर्नाटक राज्य ಸರ್ಕಾರ ಏನು ಒಂದು ಸನ್ನಡತೆ ಆಧಾರ ಮೇಲೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂಥ ಕೈದಿಗಳಿಗೆ ಬಿಡುಗಡೆ ಮಾಡಬೇಕು ಅಂಥೇಳಿ ಗವರ್ನರ್ ಕೇಳಿದ್ರು। ಗವರ್ನರ್ ಅವರ ಅನುಮೋದನೆ ಮೇರೆಗೆ, ರಾಜ್ಯಪಾಲರ ಅನುಮೋದನೆ ಮೇರೆಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯ ತೆಗೆದುಕೊಂಡು ನಮ್ಮ ಈ ಕಾರಾಗೃಹದಲ್ಲಿ ಸುಮಾರು 16 ಜನ ಸನ್ನಡತೆ ಆದ ಮೇಲೆ ಇಲ್ಲಿ 20 ಜನರಿಗೆ ರೆಕಮೆಂಡ್ ಮಾಡಿದರು। ಅದರಲ್ಲಿ ಶಿಫಾರಸು ಮಾಡಿದಲ್ಲಿ 16 ಜನರಿಗೆ ಇವತ್ತು ಬಿಡುಗಡೆ ಒಂದು ಭಾಗ್ಯ ಸಿಕ್ಕಿದೆ। ಇದು ಅವರು ನಡೆಕೊಂಡಂಥ ಒಂದು ಸನ್ನಡತೆ ಆಧಾರ ಮೇಲೆ, ಯಾಕಂದ್ರೆ ಜೈಲಿನಲ್ಲಿ ಅವ್ರಿಗೂ ಶಿಕ್ಷೆ ಆದಮೇಲೆ ಜೈಲಿನಲ್ಲಿ ಒಳಗಡೆ ಇದ್ಕೊಂಡು ಅವ್ರು ಯಾವ ರೀತಿ ಒಂದು ನಡ್ಕೊಂಡಿದ್ದಾರೆ ಆ ಸನ್ನಡತೆ ಆಧಾರ ಮೇಲೆ ಇವತ್ತು ದಿವಸ ಅವರು ಬಿಡುಗಡೆ ಆಗುವಂಥದ್ದು ಮತ್ತು ಅನೇಕ ಮಾರ್ಗಸೂಚಿಗಳಿದ್ದಾವೆ। ಅವರು ಇಂತಿಷ್ಟು ವರ್ಷ ಅವರು ಶಿಕ್ಷೆ ಅನುಭವಪಟ್ಟಲ್ಲಿ ಪೂರೈಸಿರಬೇಕು, ಈಗೆಲ್ಲನೂ ಕೂಡ ಮಾರ್ಗಸೂಚಿಗಳಿದ್ದಾವೆ। ಆ ಒಂದು ಮಾರ್ಗಸೂಚಿ ಅದರಲ್ಲಿ ಪ್ಯೂರ್ಲಿ ಇವತ್ತು ದಿವಸ ಗೃಹ ಇಲಾಖೆ
ನಮ್ಮ ಕೇಂದ್ರ ವಿಜಯಪುರದಿಂದ 20 ಜನ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು. ಅದು ಅಲ್ಲಿ 16 ಜನಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟು ಬಿಡುಗಡೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ. ಈ ದಿವಸ 16 ಜನಕ್ಕೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಆಮೇಲೆ ಬಿಡುಗಡೆ ಹೋಗ್ತಂಥ ಸದಾ ಶಿಕ್ಷಾಬಂದಿಗಳಿಗೆ ಸತತವಾಗಿ ನಮ್ಮ ಕಾರ್ಯಕರ ಮುಖ್ಯಸ್ಥರಾದಂಥ ನವಚೇತನವಾದಂಥ ಎಚ್.ಎನ್. ಸಾಹೇಬರು ಒಂದು ರೂಪಾಂತರ ಕಾರ್ಯಕ್ರಮ ಆಯೋಜಿಸಿದರು ಎಲ್ಲ ಕೇಂದ್ರ ಕಾರ್ಯಗಳಲ್ಲಿ. ಅದೇ ರೀತಿ ನಾವು ಕೂಡ 2 ತಿಂಗಳು ರೂಪಾಂತರ ಕಾರ್ಯಕ್ರಮವನ್ನು ಅವರಿಗೆ ನಡೆಸಿಕೊಟ್ಟಿದ್ದೀವಿ. ಹೊರಗಡೆ ಹೋದ್ಮೇಲೆ ಯಾವ ರೀತಿ ಇರಬೇಕು, ಕುಟುಂಬದ ಜೊತೆ, ಸಮಾಜದ ಜೊತೆ. ಇಲ್ಲಿ ಬರೀ ಗಂಡು ರಿಲೀಸ್ ಆಗಿದ್ದಾರೆ. हमें अभी 14 साल जेल में थे. 14 साल जो राज्य सरकार जो है हमको सन्नड़ते आधार बोले तो एक हमारा अच्छा इधर अंदर जो काम करने का और जो सब चाल चलन देख के क्या है अब हमको क्या है रिहा करे सो है. आज हमारा बहुत खुशी का दिन है. आज हमारे बच्चे, हमारे बीवी बच्चे आकर हमको लेने आए हैं इधर. हमें राज्य सरकार को धन्यवाद बोलते हैं. अभी इसी तरह बहुत से लोग अंदर जो हैं, कई लोग जो हैं सन्नड़ के आधार पे हैं. अगला उनका भी रिहाई होना बोल के मैं ये बात उनके सामने अपने मीडिया वालों के सामने अब महीने के एक बार हमारे घर वाले को मिलने आते थे जी. अब बहुत खुशी हुई. अब रिलीज़ हुए हैं. उन्होंने नहीं रहे टाइम बहुत तकलीफ खाटे हैं. अब आए इंशाल्लाह अल्लाह फजल से अच्छा ज़िंदगी होती है हमारी भी. कितने साल से बनते हो? 15-16 बरस. और खबरों के लिए देखते रहिए बी न्यूज़ नेशन.